ಸದ್ಯ ರಾಜ್ಯದಲ್ಲಿ ಬಿಜೆಪಿಯ ಶಾಸಕರು ಅನುದಾನದ ವಿಚಾರ ಮತ್ತು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಇತ್ತು. ಆದರೆ ಮೊನ್ನೆಯಷ್ಟೇ ಕಾಂಗ್ರೆಸ್ನ ಶಾಸಕರು ಗವಿಯಪ್ಪನವರು KKRDB ವಿಚಾರವಾಗಿ ಮಾತಾಡಿದ್ದಾರೆ. ಅದರ ಜೊತೆಗೆ ಏನು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಕ್ಕಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರಾದಂಥ ಗವಿಯಪ್ಪನವರಿದ್ದಾರೆ. ಅವರ ಬಗ್ಗೆ ಮಾತಾಡೋಣ, ಅವ್ರನ್ನ ಮಾತಾಡ್ಸಕ್ಕಂಥ ಪ್ರಯತ್ನ ಮಾಡ್ತೀನಿ. ಸರ್, ಏನು ಸರ್ ಈ KKRDB ಅನುದಾನ, ಅದ್ರ ಜೊತೆಗೆ ಗ್ಯಾರಂಟಿಗಳ ಬಗ್ಗೆ? KKRDB ಅನುದಾನ ಇಟ್ ಇಸ್ ಬಿಟ್ವೀನ್ ಇವಾಗೇ ನನ್ನ ತಾಲೂಕಾಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇರೋದ್ರಿಂದನೇ ನಾನು ಕೇಳಿದ್ದೇನೆ ಅಷ್ಟೇ. ಅದು ಇವತ್ತಿಂದ ಅಲ್ಲ, 24 ವರ್ಷ ಆಗಿದೆ, ಯಾರೂ ಕೇಳಲಿಕ್ಕೆ ಹೋಗಿಲ್ಲ. ಹಾಗಾಗಿ KKRDB ಸ್ಟಾರ್ಟ್ ಆದವಾಗಲಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ. ಬಿಕಾಸ್ ಇಟ್ ಇಸ್ ಅ ಫಾರ್ವರ್ಡ್ ತಾಲೂಕು ಆ್ಯಂಡ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಡಿಲಿಮಿಟೇಷನ್ ಆದಮೇಲೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಸ್ ನಮ್ಮದು ಹೊಸಪೇಟೆ ಕ್ಷೇತ್ರ. ಯಾಕಂದರೆ 55,000 ಎಕರೆ ನಮಗೆ ಡ್ರೈ ಲ್ಯಾಂಡ್ಸ್ ಇದೆ, ಒಂದು 10,000 ಎಕರೆ ನಮಗೆ ಬರೀ ವೆಟ್ಲ್ಯಾಂಡ್ಸ್ ಅಷ್ಟೇ ಬರುತ್ತೆ. ಹಾಗಿರೋದ್ರಿಂದ ಭಾಳ ಎಫೆಕ್ಟೆಡ್ ಆಗಿದೆ ನಮ್ಮ ಕ್ಷೇತ್ರ. ಹಾಗಾಗಿ ಸ್ವಲ್ಪ ನಂಜುಂಡಪ್ಪ ವರದಿ ಅದು ತಿದ್ದುಪಡಿ ಮಾಡಿ ಸ್ವಲ್ಪ ನಮಗೆ ಅನುದಾನ ಬಿಡುಗಡೆ ಮಾಡಿರಿ ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ನಾನು ಅವತ್ತೊಂದು ದಿವಸ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನಾಗಲಿ. ಅದು ಬಿಟ್ಟರಿಗೆ ನನ್ನ ಸರ್ಕಾರದ ಮೇಲೆ ಯಾವತ್ತಿಗೂ ನಾನು ಯಾವ ಸ್ಟೇಟ್ಮೆಂಟು ಕೊಡಲಿಕ್ಕೆ ಹೋಗಿಲ್ಲ. ಸರ್, ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದು ಇಟ್ ಇಸ್ ಟೋಟಲಿ ರಾಂಗ್. ಇವತ್ತು ಗ್ಯಾರಂಟಿ ಸ್ಕೀಮ್ ಮೇಲೇ ಇವತ್ತು ನಾವೆಲ್ಲ ಶಾಸಕರಿಗೆ ನಮಗೆ ಮುಖ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ ಇವತ್ತು. ಯಾಕಂದರೆ ಇವತ್ತು ಹೆಣ್ಮಕ್ಳು ಸುಖವಾಗಿದ್ದಾರೆ. ಇವತ್ತು ಅಡ್ಡಾಡೋದಾಗಲಿ ಇದಾಗಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ. ಹೋದ ವರ್ಷ ಬರಗಾಲದ ಟೈಮ್ನಲ್ಲಿ ಅದೆಷ್ಟು ಹೆಲ್ಪ್ ಆಗೈತೆ ನನಗೆ ಗೊತ್ತೈತಿ. ಇವಾಗ ಕೂಡ ಎಷ್ಟು ಸಹಕಾರ ಆಗ್ತಾಯಿದೆ ನನಗೆ ಗ್ರಾಮೀಣ ಭಾಗದಲ್ಲಿದ್ದವ್ರಿಗೆ ನಮಗೇನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸದ್ಯ ರಾಜ್ಯದಲ್ಲಿ ಬಿಜೆಪಿಯ ಶಾಸಕರು ಅನುದಾನದ ವಿಚಾರ ಮತ್ತು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಇತ್ತು. ಆದರೆ ಮೊನ್ನೆಯಷ್ಟೇ ಕಾಂಗ್ರೆಸ್ನ ಶಾಸಕರು ಗವಿಯಪ್ಪನವರು KKRDB ವಿಚಾರವಾಗಿ ಮಾತಾಡಿದ್ದಾರೆ. ಅದರ ಜೊತೆಗೆ ಏನು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಕ್ಕಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರಾದಂಥ ಗವಿಯಪ್ಪನವರಿದ್ದಾರೆ. ಅವರ ಬಗ್ಗೆ ಮಾತಾಡೋಣ, ಅವ್ರನ್ನ ಮಾತಾಡ್ಸಕ್ಕಂಥ ಪ್ರಯತ್ನ ಮಾಡ್ತೀನಿ. ಸರ್, ಏನು ಸರ್ ಈ KKRDB ಅನುದಾನ, ಅದ್ರ ಜೊತೆಗೆ ಗ್ಯಾರಂಟಿಗಳ ಬಗ್ಗೆ? KKRDB ಅನುದಾನ ಇಟ್ ಇಸ್ ಬಿಟ್ವೀನ್ ಇವಾಗೇ ನನ್ನ ತಾಲೂಕಾಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇರೋದ್ರಿಂದನೇ ನಾನು ಕೇಳಿದ್ದೇನೆ ಅಷ್ಟೇ. ಅದು ಇವತ್ತಿಂದ ಅಲ್ಲ, 24 ವರ್ಷ ಆಗಿದೆ, ಯಾರೂ ಕೇಳಲಿಕ್ಕೆ ಹೋಗಿಲ್ಲ. ಹಾಗಾಗಿ KKRDB ಸ್ಟಾರ್ಟ್ ಆದವಾಗಲಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ. ಬಿಕಾಸ್ ಇಟ್ ಇಸ್ ಅ ಫಾರ್ವರ್ಡ್ ತಾಲೂಕು ಆ್ಯಂಡ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಡಿಲಿಮಿಟೇಷನ್ ಆದಮೇಲೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಸ್ ನಮ್ಮದು ಹೊಸಪೇಟೆ ಕ್ಷೇತ್ರ. ಯಾಕಂದರೆ 55,000 ಎಕರೆ ನಮಗೆ ಡ್ರೈ ಲ್ಯಾಂಡ್ಸ್ ಇದೆ, ಒಂದು 10,000 ಎಕರೆ ನಮಗೆ ಬರೀ ವೆಟ್ಲ್ಯಾಂಡ್ಸ್ ಅಷ್ಟೇ ಬರುತ್ತೆ. ಹಾಗಿರೋದ್ರಿಂದ ಭಾಳ ಎಫೆಕ್ಟೆಡ್ ಆಗಿದೆ ನಮ್ಮ ಕ್ಷೇತ್ರ. ಹಾಗಾಗಿ ಸ್ವಲ್ಪ ನಂಜುಂಡಪ್ಪ ವರದಿ ಅದು ತಿದ್ದುಪಡಿ ಮಾಡಿ ಸ್ವಲ್ಪ ನಮಗೆ ಅನುದಾನ ಬಿಡುಗಡೆ ಮಾಡಿರಿ ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ನಾನು ಅವತ್ತೊಂದು ದಿವಸ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನಾಗಲಿ. ಅದು ಬಿಟ್ಟರಿಗೆ ನನ್ನ ಸರ್ಕಾರದ ಮೇಲೆ ಯಾವತ್ತಿಗೂ ನಾನು ಯಾವ ಸ್ಟೇಟ್ಮೆಂಟು ಕೊಡಲಿಕ್ಕೆ ಹೋಗಿಲ್ಲ. ಸರ್, ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದು ಇಟ್ ಇಸ್ ಟೋಟಲಿ ರಾಂಗ್. ಇವತ್ತು ಗ್ಯಾರಂಟಿ ಸ್ಕೀಮ್ ಮೇಲೇ ಇವತ್ತು ನಾವೆಲ್ಲ ಶಾಸಕರಿಗೆ ನಮಗೆ ಮುಖ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ ಇವತ್ತು. ಯಾಕಂದರೆ ಇವತ್ತು ಹೆಣ್ಮಕ್ಳು ಸುಖವಾಗಿದ್ದಾರೆ. ಇವತ್ತು ಅಡ್ಡಾಡೋದಾಗಲಿ ಇದಾಗಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ. ಹೋದ ವರ್ಷ ಬರಗಾಲದ ಟೈಮ್ನಲ್ಲಿ ಅದೆಷ್ಟು ಹೆಲ್ಪ್ ಆಗೈತೆ ನನಗೆ ಗೊತ್ತೈತಿ. ಇವಾಗ ಕೂಡ ಎಷ್ಟು ಸಹಕಾರ ಆಗ್ತಾಯಿದೆ ನನಗೆ ಗ್ರಾಮೀಣ ಭಾಗದಲ್ಲಿದ್ದವ್ರಿಗೆ ನಮಗೇನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸದ್ಯ ರಾಜ್ಯದಲ್ಲಿ ಬಿಜೆಪಿಯ ಶಾಸಕರು ಅನುದಾನದ ವಿಚಾರ ಮತ್ತು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಇತ್ತು. ಆದರೆ ಮೊನ್ನೆಯಷ್ಟೇ ಕಾಂಗ್ರೆಸ್ನ ಶಾಸಕರು ಗವಿಯಪ್ಪನವರು KKRDB ವಿಚಾರವಾಗಿ ಮಾತಾಡಿದ್ದಾರೆ. ಅದರ ಜೊತೆಗೆ ಏನು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಕ್ಕಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರಾದಂಥ ಗವಿಯಪ್ಪನವರಿದ್ದಾರೆ. ಅವರ ಬಗ್ಗೆ ಮಾತಾಡೋಣ, ಅವ್ರನ್ನ ಮಾತಾಡ್ಸಕ್ಕಂಥ ಪ್ರಯತ್ನ ಮಾಡ್ತೀನಿ. ಸರ್, ಏನು ಸರ್ ಈ KKRDB ಅನುದಾನ, ಅದ್ರ ಜೊತೆಗೆ ಗ್ಯಾರಂಟಿಗಳ ಬಗ್ಗೆ? KKRDB ಅನುದಾನ ಇಟ್ ಇಸ್ ಬಿಟ್ವೀನ್ ಇವಾಗೇ ನನ್ನ ತಾಲೂಕಾಗೆ ಸ್ವಲ್ಪ
ಅನ್ಯಾಯ ಆಗ್ತಾ ಇರೋದ್ರಿಂದನೇ ನಾನು ಕೇಳಿದ್ದೇನೆ ಅಷ್ಟೇ. ಅದು ಇವತ್ತಿಂದ ಅಲ್ಲ, 24 ವರ್ಷ ಆಗಿದೆ, ಯಾರೂ ಕೇಳಲಿಕ್ಕೆ ಹೋಗಿಲ್ಲ. ಹಾಗಾಗಿ KKRDB ಸ್ಟಾರ್ಟ್ ಆದವಾಗಲಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ. ಬಿಕಾಸ್ ಇಟ್ ಇಸ್ ಅ ಫಾರ್ವರ್ಡ್ ತಾಲೂಕು ಆ್ಯಂಡ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಡಿಲಿಮಿಟೇಷನ್ ಆದಮೇಲೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಸ್ ನಮ್ಮದು ಹೊಸಪೇಟೆ ಕ್ಷೇತ್ರ. ಯಾಕಂದರೆ 55,000 ಎಕರೆ ನಮಗೆ ಡ್ರೈ ಲ್ಯಾಂಡ್ಸ್ ಇದೆ, ಒಂದು 10,000 ಎಕರೆ ನಮಗೆ ಬರೀ ವೆಟ್ಲ್ಯಾಂಡ್ಸ್ ಅಷ್ಟೇ ಬರುತ್ತೆ. ಹಾಗಿರೋದ್ರಿಂದ ಭಾಳ ಎಫೆಕ್ಟೆಡ್ ಆಗಿದೆ ನಮ್ಮ ಕ್ಷೇತ್ರ. ಹಾಗಾಗಿ ಸ್ವಲ್ಪ ನಂಜುಂಡಪ್ಪ ವರದಿ ಅದು ತಿದ್ದುಪಡಿ ಮಾಡಿ ಸ್ವಲ್ಪ ನಮಗೆ ಅನುದಾನ ಬಿಡುಗಡೆ ಮಾಡಿರಿ ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ನಾನು ಅವತ್ತೊಂದು ದಿವಸ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನಾಗಲಿ. ಅದು ಬಿಟ್ಟರಿಗೆ ನನ್ನ ಸರ್ಕಾರದ ಮೇಲೆ ಯಾವತ್ತಿಗೂ ನಾನು ಯಾವ ಸ್ಟೇಟ್ಮೆಂಟು ಕೊಡಲಿಕ್ಕೆ ಹೋಗಿಲ್ಲ. ಸರ್, ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದು ಇಟ್ ಇಸ್ ಟೋಟಲಿ ರಾಂಗ್. ಇವತ್ತು ಗ್ಯಾರಂಟಿ ಸ್ಕೀಮ್ ಮೇಲೇ ಇವತ್ತು ನಾವೆಲ್ಲ ಶಾಸಕರಿಗೆ ನಮಗೆ ಮುಖ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ ಇವತ್ತು. ಯಾಕಂದರೆ ಇವತ್ತು ಹೆಣ್ಮಕ್ಳು ಸುಖವಾಗಿದ್ದಾರೆ. ಇವತ್ತು ಅಡ್ಡಾಡೋದಾಗಲಿ ಇದಾಗಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ. ಹೋದ ವರ್ಷ ಬರಗಾಲದ ಟೈಮ್ನಲ್ಲಿ ಅದೆಷ್ಟು ಹೆಲ್ಪ್ ಆಗೈತೆ ನನಗೆ ಗೊತ್ತೈತಿ. ಇವಾಗ ಕೂಡ ಎಷ್ಟು ಸಹಕಾರ ಆಗ್ತಾಯಿದೆ ನನಗೆ ಗ್ರಾಮೀಣ ಭಾಗದಲ್ಲಿದ್ದವ್ರಿಗೆ ನಮಗೇನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸದ್ಯ ರಾಜ್ಯದಲ್ಲಿ BJPಯ ಶಾಸಕರು ಅನುದಾನದ ವಿಚಾರ ಮತ್ತು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಇತ್ತು. ಆದರೆ ಮೊನ್ನೆಯಷ್ಟೇ ಕಾಂಗ್ರೆಸ್ನ ಶಾಸಕರು ಗವಿಯಪ್ಪನವರು KKRDB ವಿಚಾರವಾಗಿ ಮಾತಾಡಿದ್ದಾರೆ. ಅದರ ಜೊತೆಗೆ ಏನು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಕ್ಕಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರಾದಂಥ ಗವಿಯಪ್ಪನವರಿದ್ದಾರೆ. ಅವರ ಬಗ್ಗೆ ಮಾತಾಡೋಣ, ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸರ್, ಏನು ಸರ್ ಈ KKRDB ಅನುದಾನ, ಅದ್ರ ಜೊತೆಗೆ ಗ್ಯಾರಂಟಿಗಳ ಬಗ್ಗೆ? KKRDB ಅನುದಾನ ಇಟ್ ಇಸ್ ಬಿಟ್ವೀನ್ ಇವಾಗೇ ನನ್ನ ತಾಲೂಕಾಗೆ ಸ್ವಲ್ಪ ಅನ್ಯಾಯ ಆಗ್ತಾ ಇರೋದ್ರಿಂದನೇ ನಾನು ಕೇಳಿದ್ದೇನೆ ಅಷ್ಟೇ. ಅದು ಇವತ್ತಿಂದ ಅಲ್ಲ, 24 ವರ್ಷ ಆಗಿದೆ, ಯಾರೂ ಕೇಳಲಿಕ್ಕೆ ಹೋಗಿಲ್ಲ. ಹಾಗಾಗಿ KKRDB ಸ್ಟಾರ್ಟ್ ಆದವಾಗಲಿಂದ ನಮಗೆ ಅನುದಾನ ಸಿಗ್ತಾ ಇಲ್ಲ. ಬಿಕಾಸ್ ಇಟ್ ಇಸ್ ಅ ಫಾರ್ವರ್ಡ್ ತಾಲೂಕು ಆ್ಯಂಡ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಡಿಲಿಮಿಟೇಷನ್ ಆದಮೇಲೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಸ್ ನಮ್ಮದು ಹೊಸಪೇಟೆ ಕ್ಷೇತ್ರ. ಯಾಕಂದರೆ 55,000 ಎಕರೆ ನಮಗೆ ಡ್ರೈ ಲ್ಯಾಂಡ್ಸ್ ಇದೆ, ಒಂದು 10,000 ಎಕರೆ ನಮಗೆ ಬರೀ ವೆಟ್ಲ್ಯಾಂಡ್ಸ್ ಅಷ್ಟೇ ಬರುತ್ತೆ. ಹಾಗಿರೋದ್ರಿಂದ ಭಾಳ ಎಫೆಕ್ಟೆಡ್ ಆಗಿದೆ ನಮ್ಮ ಕ್ಷೇತ್ರ. ಹಾಗಾಗಿ ಸ್ವಲ್ಪ ನಂಜುಂಡಪ್ಪ ವರದಿ ಅದು ತಿದ್ದುಪಡಿ ಮಾಡಿ ಸ್ವಲ್ಪ ನಮಗೆ ಅನುದಾನ ಬಿಡುಗಡೆ ಮಾಡಿರಿ ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ನಾನು ಅವತ್ತೊಂದು ದಿವಸ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನಾಗಲಿ. ಅದು ಬಿಟ್ಟರಿಗೆ ನನ್ನ ಸರ್ಕಾರದ ಮೇಲೆ ಯಾವತ್ತಿಗೂ ನಾನು ಯಾವ ಸ್ಟೇಟ್ಮೆಂಟು ಕೊಡಲಿಕ್ಕೆ ಹೋಗಿಲ್ಲ. ಸರ್, ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದು ಇಟ್ ಇಸ್ ಟೋಟಲಿ ರಾಂಗ್. ಇವತ್ತು ಗ್ಯಾರಂಟಿ ಸ್ಕೀಮ್ ಮೇಲೇ ಇವತ್ತು ನಾವೆಲ್ಲ ಶಾಸಕರಿಗೆ ನಮಗೆ ಮುಖ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ ಇವತ್ತು. ಯಾಕಂದರೆ ಇವತ್ತು ಹೆಣ್ಮಕ್ಳು ಸುಖವಾಗಿದ್ದಾರೆ. ಇವತ್ತು ಅಡ್ಡಾಡೋದಾಗಲಿ ಇದಾಗಲಿ ಯಾವುದೂ ಸಮಸ್ಯೆ ಇಲ್ಲ ಅಂತ. ಹೋದ ವರ್ಷ ಬರಗಾಲದ ಟೈಮ್ನಲ್ಲಿ ಅದೆಷ್ಟು ಹೆಲ್ಪ್ ಆಗೈತೆ ನನಗೆ ಗೊತ್ತೈತಿ. ಇವಾಗ ಕೂಡ ಎಷ್ಟು ಸಹಕಾರ ಆಗ್ತಾಯಿದೆ ನನಗೆ ಗ್ರಾಮೀಣ ಭಾಗದಲ್ಲಿದ್ದವ್ರಿಗೆ ನಮಗೇನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವಿಷ್ಟು ಶಾಸಕ ಗವಿಯಪ್ಪನವರ ಮಾತುಗಳು. ಇವತ್ತು ಗ್ಯಾರಂಟಿಗಳಿಂದನೇ ಕಾಂಗ್ರೆಸ್ ಸರ್ಕಾರ ಒಂದು ಹಂತಕ್ಕೆ ಬಂದಿದೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಿದೆ ಅಂತಕ್ಕಂತಹ ಮಾತುಗಳನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.